ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ದಿನ ಬಂದು ಭಾನುವಾರ. ಸೊ ಇವತ್ತು ಟೈಮ್ ಆಲ್ರೆಡಿ 10 ಗಂಟೆ ಆಗ್ತಾ ಬಂದಿದೆ, 9:45. ಇವಾಗ ನಾನು ವಿಡಿಯೋ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾವು ತಿಂಡಿಗೆ ಪಲಾವು, ಹಾಗೆಯೇ ಮಸಾಲ ಪಲಾವ್, ತರಕಾರಿ ಹಾಕಿ ಮಾಡಿರುವಂಥ ತರಕಾರಿ ಮಸಾಲ ಪಲಾವ್ ಜೊತೆಗೆ ಮೊಸರು ಗೊಜ್ಜನ್ನು ಮಾಡಿದ್ದೀನಿ. ಮಕ್ಕಳಿಗೆ ನೋಡಿ, ಚಿಕ್ಕವರಿದ್ದಾಗೇ ಆ ಕೆಲಸ ಮಾಡಬಾರ್ದು, ಈ ಕೆಲಸ ಮಾಡಬಾರ್ದು, ಅಯ್ಯೋ ನನ್ನ ಮಗ ಪಾಪ, ಅಯ್ಯೋ ನನ್ನ ಮಗಳು ಪಾಪ, ಆ ಥರ ಫೀಲಿಂಗ್ಸ್ ಎಲ್ಲ ಕಡಿಮೆ ಮಾಡಿಕೊಂಡು ಮಕ್ಕಳಿಗೂ ಕೆಲಸನ ಹೇಳ್ಕೊಡ್ಬೇಕು. ಅವರು ಕಲಿತಾಗಲೇ ಅಲ್ವಾ ಅವ್ರಿಗೂ ಅರ್ಥ ಆಗೋದು ಯಾವ ಕೆಲಸ ಯಾವ ರೀತಿಯಾಗಿರುತ್ತೆ ಅಂತ. ನನ್ನ ಮಗ ಕೂಡ ಮಾಡ್ತಿದ್ದಾನೆ. ಇವತ್ತು ನಮ್ಮ ಮನೆಯವರಿದ್ದರು ಹಸುಗಳನ್ನ ಕಟ್ಟಾಕೋದಕ್ಕೆ. ಅವ್ರು ಹಿಡ್ಕೊಂಡು ಬಂದು ಕೊಟ್ಟಂಗೆ ನಾನೆಲ್ಲ ದನಗಳನ್ನ ಕಟ್ಟಾಕಾಯಿತು. ಹಾಗಾಗಿ ಇವತ್ತು ಕೊಟ್ಟಿಗೆ ಕೂಡ ಅವರೇ ತೊಳೆದ್ರು, ಮೇವೆಲ್ಲ ಹಾಕಾಯಿತು ಹಸುಗಳಿಗೆ ಆಲ್ರೆಡಿ. ಇವಾಗ ನನ್ನ ಮಗಳು ಹೊಟ್ಟೆ ಹಸಿತಿದೆ ಅಂದ್ಲು, ಅವಳಿಗೆ ತಿಂಡಿನ ಹಾಕ್ಕೊಟ್ಟೆ. ನಾನು ಅಮ್ಮನ ತಿಂಡಿ ತಿನ್ನೋಣ ಬನ್ನಿ ಅಂತ ಕರೀತಾಯಿದ್ರೆ ನಮ್ಮಮ್ಮ ಬರ್ತಿಲ್ಲ. ನಮ್ಮ ಮನೆಯವರು ಎಲ್ಲ ಹೋಗಿದ್ದಾರೆ, ಅವ್ರನ್ನ ಫೋನ್ ಮಾಡಬೇಕೀಗ ನಾನು. ಅವ್ರು ಯಾವಾಗಲೂ ಎಲ್ಲಾದರೂ ಹೋಗ್ಬೇಕಾದ್ರೆ ಹೋಯ್ತೀನಿ ಅಂತ ಹೇಳೋಗಲ್ಲ, ಹೋಗಿರ್ತಾರೆ, ಹೋಗಿರೋದೇ ಗೊತ್ತಾಗಲ್ಲ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ, ಅವರು ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಇನ್ನೂ 1 ಗಂಟೆ ಆಗುತ್ತೆ ಅಂತ ಹೇಳಿದರು. ನಾವು ಅಷ್ಟರೊಳಗಡೆ ತಿಂಡಿ ತಿನ್ಕೊಂತೀವಿ. ಅವ್ರ ಮನೇಲಿದ್ದರೆ ಅವ್ರು ತಿಂದಾದ್ಮೇಲೆ ತಿಂತಿದ್ದೆ. ನೋಡಿ ನನ್ನ ಮಗ ಹೇಳ್ತಿದ್ದಾನೆ, ಮಮ್ಮಿ ನನಗೂ ಹಾಕ್ಕೊಡು, ಆದರೆ ತರಕಾರಿ ಬೇಡವಂತೆ. ತರಕಾರಿಯಲ್ಲಿ ಹೆಂಗೆ ತಿಂದೇ ಇರೋದು ಸಿದ್ದು? ತರಕಾರಿ ಪಲಾವ್ ತಾನೇ ಅದು? ತರಕಾರಿ ತೆಗಿಬಾರ್ದು, ತಿನ್ಬೇಕನ್ನೋ ತರಕಾರಿನೂ. ಯಾಕೆ ಯಾಕೆ ಅಂತ ಹೇಳು, ಕಾರಣ ಹೇಳು. ಯಾಕೆ ಇಷ್ಟ ಇಲ್ಲ? ಹಾಂ ಎದ್ದ ಅದೇ ಯಾಕೆ ವಾಂತಿ ಬರುತ್ತೆ ಅಂತ ಹೇಳು, ಕಾರಣ ಹೇಳು. ನೋಡಿ ನಮ್ಮ ಸಿದ್ದುಂದು ಹಲ್ಲು ಮುದ್ದಾಕ್ಬಿಟ್ಟಿದ್ದಾರೆ. ಯಾರು ಮುದ್ದಿದ್ದು ಸಿದ್ದು? ನಾನಾ? ಯಾಕೆ ಗಲಾಟೆ ಮಾಡಿದೆ ಅಂತ ಅಲ್ಲಾಡ್ತಾ ಇತ್ತು ಅಂತ. ಸರಿ, ತಿಂಡಿ ತಿಂದಮೇಲೆ ಸಿಗ್ತೀನಿ. ದ್ರಾಕ್ಷಿ ಟೈಮ್. ಸೊ ಇವಾಗ ಬೇಸಿಗೆ ಆಗಿರೋದ್ರಿಂದ ಸೀಸನ್ನಲ್ಲಿ ಸಿಗುವಂಥ ಹಣ್ಣುಗಳನ್ನು ಎಲ್ಲನೂ ತಿನ್ನಬೇಕು. ಹಾಗೆಯೇ ಕೆಲವೊಬ್ಬರು ಮಕ್ಕಳಿಗೆ ದ್ರಾಕ್ಷಿ ಹಣ್ಣನ್ನು ಕೊಡಲ್ಲ. ಸೊ ಬೇಸಿಗೆಲಿ ಕೊಡಿ, ತೊಂದರೆ ಇಲ್ಲ. ನನ್ನ ಮಗಳು ನನ್ನ ಹತ್ರ ಬೈಸ್ಕೊಂಡು ನೋಡಿ, ಬಟ್ಟೆ ಹೊಲಿಯೋ ಮಿಷಿನ್ ಮೇಲೆ ಬರವಣಿಗೆಯ ಕಲೆ ನಡೀತಿದೆ ನೋಡಿ. ನಮ್ಗೆ ಗೊತ್ತು ನೋಡಿ. ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು. ಎಷ್ಟು ಕ್ಲೀನ್ ಮಾಡಿದ್ರು ಮಕ್ಕಳಿದ್ದು ಮನೇಲಿ 5 ನಿಮಿಷ ಆ ಕಡೆ ಹೋಗಿ ಈ ಕಡೆ ಬರೋ ಅಷ್ಟರೊಳಗಡೆ ಎಲ್ಲನೂ ಹಾಳು ಮಾಡಿ ಇಕ್ಕಿರ್ತಾರೆ ನೋಡಿ. ನನ್ನ ಮಗಳು, ನಾನು ಈ ಗೊಂಬೆ ಇಲ್ಲಿರಲಿ ಅಂತ ಈ ಗೊಂಬೆನ ಇಟ್ಟಿದ್ರೆ ಇದಕ್ಕೆ ಕಪ್ಪೆಲ್ಲ ಬಳ್ದು ದೆವ್ವ ಭೂತ ಮಾಡಿಟ್ಟವಳೆ. ಅದನ್ನು ಈ ಥರ ಟವಲ್ ಹೊಚ್ಚಿ ಮಲಗಿಸವಳೆ. ಇದಕ್ಕೆಲ್ಲ ಬರೆದಿಟ್ಟಿರ್ತಾಳೆ. ನನಗಂತೂ ಸಾಕಾಗೋಗುತ್ತೆ ಕ್ಲೀನ್ ಮಾಡೋ ಅಷ್ಟರೊಳಗಡೆ. ಆಮೇಲೆ ಸಂಜೆ ಆಗ್ತಾ ಇದ್ದಂಗೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಾವು ಇನ್ನೊಂದ್ಸರಿ ಹಸುಗಳಿಗೆ ಮೇವು ಹಾಕಬೇಕಿತ್ತು, ಅಷ್ಟರೊಳಗಡೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಬಿಡಲೇ ಇಲ್ಲ, ತುಂಬ ಹೊತ್ತು ಮಳೆ ಬಂತು. ಹಾಗಾಗಿ ನಾವು ಕೊಟ್ಟಿಗೆ ಒಳಗಡೆ ಮೇವು ಹಾಕಿ ಹಸುಗಳನ್ನ ಕಟ್ಟಾಕಿದಾಯಿತು. ಹಸುಗಳನ್ನು ತುಂಬಾ ಚೆನ್ನಾಗಿ ಬಂತು ಮಳೆ ಈ ಸರಿ. ಯಾವಾಗಲೂ ಮಳೆ ಮೋಡ ಆಗ್ತಿತ್ತು, ಮಳೆ ಬರ್ತಿರಲಿಲ್ಲ. ಬಂದ್ರೂ ತುಂಬ ಜಾಸ್ತಿ ಮಳೆ ಬರ್ತಿರಲಿಲ್ಲ. ಇವತ್ತು ಚೆನ್ನಾಗಿ ಬಂತು ಮಳೆ. ಬೆಳಗ್ಗೆ ಹೊತ್ತು ಹಾಗೆಯೇ ಸಂಜೆ ಹೊತ್ತು ನಮ್ಮ ಹಳ್ಳಿಯ ವಾತಾವರಣ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಲು ಕರೆಯೋ ಟೈಮ್ ಆಯಿತು. ನಮ್ಮ ಮನೆಯವರು ಇರಲಿಲ್ಲ, ನಾನು ಆಚೆ ನೋಡ್ತಾ ನಿಂತಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗನ್ನು ತಗೊಂಡೆ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನಾನು ನಮ್ಮ ಮನೆಯವರು ಹಾಲು ಕರೆಯೋ ಟೈಮ್ ಆಯಿತು. ಟೈಮು ಜಾಸ್ತಿನೇ ಆಗಿದೆ. ನಮ್ಮ ಮನೆಯವರು ಇನ್ನೊಂದು ಸ್ವಲ್ಪ ಹೊತ್ತು ವಿಡಿಯೋ ಮಾಡ್ತಾ ನಿಂತಿದ್ರೆ ಬೈತಾರೆ. ಹಾಲು ಕ್ಯಾನನ್ನು ತಗೊಂಬರಕ್ಕೆ ಹೋಗ್ತಾ ಇದ್ದೀನಿ. See you will be the next video. Ta-da, bye-bye.